ಅದರಿಂದ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದಿರೋದಲ್ಲ. ಮದುವೆ ಆಗದೇ ಇದ್ದರೆ ನಿಮ್ಮ ಹಣೆ ಬರ ಗ್ರಾಚಾರ, ಯಾವ ಜನ್ಮದಲ್ಲಿ ಯಾವ ಗಂಡು ಹೆಣ್ಣು ಬೇರೆ ಮಾಡಿದ್ದೀರೋ ಈ ಜನ್ಮದಲ್ಲಿ ಹೆಣ್ಣು ಸಿಕ್ಕಿಲ್ಲ, ಮದುವೆ ಆಗಲಿಲ್ಲ ಅಷ್ಟೇ. ಬ್ರಹ್ಮಚರ್ಯ ಅಂದರೆ ನಮ್ಮ ಚರ್ಯೆ, ನಮ್ಮ ಕಣ್ಣು, ನಮ್ಮ ಕೈ, ನಮ್ಮ ಕಿವಿ, ನಮ್ಮ ಕಾಲು ಎಲ್ಲ ಬ್ರಹ್ಮನಲ್ಲಿ, ಗುಣಪೂರ್ಣನಾದ ಭಗವಂತನಲ್ಲಿ ಚರ್ಯ. ದೇವರನ್ನೇ ಕಣ್ಣು ನೋಡೋದನ್ನು ಬಯಸಿದ್ರೆ ಅದು ಕಣ್ಣಿನ ಬ್ರಹ್ಮಚರ್ಯ. ದೇವರನ್ನು ಬಿಟ್ಟು ಬೇರೆದನ್ನು ನೋಡಬೇಕು ಅಂತ ಬಯಸಿದರೆ ಕಣ್ಣಿಗೆ ಬ್ರಹ್ಮಚರ್ಯ ಇಲ್ಲ. ಮನಸ್ಸು ದೇವರ ಪಾದ ಚಿಂತನೆ ಮಾಡಿದ್ರೆ ಅದು ಮನಸ್ಸಿನ ಬ್ರಹ್ಮಚರ್ಯ. ದೇವರ ಪಾದ ಬಿಟ್ಟು ಏನೇನೋ ಚಿಂತನೆ ಮಾಡ್ತಾ ಇದೆ ಅಂದರೆ ಮನಸ್ಸಿನ ಬ್ರಹ್ಮಚರ್ಯ ಹೋಯಿತು. ಪಾಪದ ಸಾಂಗ್ ಕೇಳುವ ಕಿವಿ ಬ್ರಹ್ಮಚರ್ಯ ಹೋಯಿತು. ಪುಣ್ಯದ ಸಾಂಗ್ ಭಗವದ್ಗೀತಾ, ಇದನ್ನು ಕೇಳಿದ್ರೆ ಸುತ್ತು ಬಂದ ಕಾಲು ಬ್ರಹ್ಮಚರ್ಯ. ದೇವರನ್ನು ಮುಟ್ಟುವ ಸಾಲಿಗ್ರಾಮವನ್ನು, ಸಜ್ಜನರ ಪಾದವನ್ನು ಮುಟ್ಟುವ ಕೈ ಬ್ರಹ್ಮಚರ್ಯ. ಇದು ಮೈ ಕೈ ಬ್ರಹ್ಮಚರ್ಯ. ಇದು ಬ್ರಹ್ಮಚರ್ಯ ಬೇಕು. ಅಹಿಂಸಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ನಡ್ಕೊಳ್ಳುವಂತಿದೆಯಲ್ಲ, ಇದು ಒಂದು ತಪಸ್ಸು. ಇದು ಶರೀರಕ್ಕೆ ಸಾತ್ವಿಕರು ಶರೀರಕ್ಕೆ ಸಂಬಂಧಪಟ್ಟ ತಪಸ್ಸನ್ನು ಮಾಡ್ತಾರೆ. ಇನ್ನು ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನು ಮಾತಿನ ತಪಸ್ಸು, ಇದುವರೆಗೆ ಹೇಳಿದ್ದು ಶಾರೀರಿಕವಾದ ತಪಸ್ಸು. ಇನ್ನು ಮಾತಿನ ತಪಸ್ಸು, ಮಾತು ಹೇಗಿರಬೇಕು ಅಂದರೆ ಕೇಳೋರಿಗೆ ಟೆನ್ಷನ್ ಉಂಟಾಗಬಾರ್ದು. ಕೆಲವರು ಮಾತಾಡ್ತಾರೆ, ಆ ಮಾತು ಕೇಳೋರಿಗೆ ಮಾತೇ ಆಡಬಾರ್ದು ಅನಿಸುತ್ತೆ. ಇನ್ನೇನು ತೆಗೆದು 4 ಬಾರಿಸೋಣ ಅನ್ನಿಸ್ಬಾರ್ದು. ಆಗ ನಮ್ಮ ಮಾತಿರಬಾರ್ದು. ನಮ್ಮ ಮಾತು ಕೂಲಾಗಿರಬೇಕು, ಇರಬೇಕು. ನಮ್ಮ ಮಂತ್ರಾಲಯ ಪ್ರಭುಗಳ ಮಾತು ಹೇಗಿತ್ತು ಅಂತ ಅಪ್ಪಣ್ಣಾಚಾರ್ಯರು ವರ್ಣನೆ ಮಾಡ್ತಾರೆ. ಪ್ರತ್ಯತಿಮೂಕತ್ವ ನಿಧಾನ ಭಾಷಃ. ಮಾತಾಡುವಾಗ ನಿಧಾನವಾಗಿ ಮಾತಾಡಬೇಕಂತ, ನಿಧಾನವಾದ ಮಾತಿರಬೇಕು. ಆ ಕೇಳೋರಿಗೆ ಆನಂದ ಆಗಬೇಕು. ಮುಂದುವರೆದು ಏನು ಹೇಳ್ತಾರಪ್ಪ ಅಂತ ಕಾಯ್ದು ಕೂತ್ಕೊಳ್ಳೋ ಹಾಗಿರ್ಬೇಕು. ಇನ್ನು ಸ್ವಲ್ಪ ಹೊತ್ತು ಹೇಳಬಾರ್ದೆ ಅನ್ನುವ ಹಾಗಿರಬೇಕು. ಇನ್ನೊಂದು 4 ನಿಮಿಷ ಮುಗಿಸ್ತಾರೋ ಇಲ್ವೋ ಅನ್ನೋ ಹೇಳಿ ಇಂಥ ಇರಬೇಕು. ಪ್ರಿಯಂ ಹಿತಂಚಯತೆ, ಅದು ಸತ್ಯವಾದ ಮಾತಾಗಿರಬೇಕು. ಸತ್ಯ ಶಬ್ದಕ್ಕೆ ಅರ್ಥ ಹೇಳಿದೆ. ಪ್ರಿಯವಾಗಿರಬೇಕು, ಕೇಳುವ ಕಾಲಕ್ಕೆ ಹಿತವನ್ನು ಉಂಟು ಮಾಡಬೇಕು. ಆಮೇಲೆ ಪುನಃ ಪುನಃ ವೇದಾಧ್ಯಯನ ಮಾಡೋದೇನಿದೆಯಲ್ಲ, ಮತ್ತೆ ಮತ್ತೆ ಇದೇ ದೊಡ್ಡ ತಪಸ್ಸು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ಮಾತಿನ ತಪಸ್ಸು ಯಾವುದು ಅಂದರೆ ನಿರಂತರ ಪಾರಾಯಣ ಮಾಡೋದು, ನಿರಂತರ ಅಧ್ಯಯನ ಮಾಡೋದೇ ಮಾತಿನಿಂದ ಉಚ್ಯತೆ. ಇನ್ನು ಮನಸ್ಸು, ಅದು ಶರೀರದ್ದಾಯಿತು, ಮಾತಿಂದಾಯಿತು. ಮನಸ್ಸಿನ ತಪಸ್ಸು ಯಾವುದು? ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನನೆ. ಯಾವುದೇ ಪ್ರಯತ್ನವಿಲ್ಲದೆ ನಮ್ಮ ಮನಸ್ಸು ಏಕಾಏಕಿ ದೇವರಲ್ಲಿ ನಿಲ್ಲತ್ತೆ ಅಂದರೆ ಇದಕ್ಕೆ ಮನಃಪ್ರಸಾದ ಅಂತ ಕರೀತಾರೆ. ಅಂದರೆ ದೇವರ ಮುಂದನ್ನು ದೇವರ ಹತ್ರ ಹೋಗಿಬಿಡ್ಬೇಕು. ಹಾಗೆ ಹೋದರೆ ಇದು ಮನಸ್ಸಿನ ತಪಸ್ಸು. ಆಮೇಲೆ ಮನಸ್ಸಿನ ಒಳಗೆ ಕ್ರೌರ್ಯ ಭಾವ ಇರಬಾರ್ದು. ಕೆಲವು ಸತಿ ಪುಟ್ಟ ಮಕ್ಕಳು ಏನೋ ತಪ್ಪು ಮಾಡಿದ್ರೆ ಅಲ್ಲ ಹೊಡೆಯೋಕ್ಕೆ ಮನಸ್ಸು ಹೇಗೆ ಬಂತು, ಮನಸ್ಸಿನಲ್ಲಿ ಇಷ್ಟು ಕ್ರೌರ್ಯ ಹೇಗೆ ಬಂತು, ಅದು ಬರಬಾರ್ದು. ಸಜ್ಜನರ ಲಕ್ಷಣ ಅಲ್ಲ ಇದು, ಮನಸ್ಸಿನ ತಪಸ್ಸಲ್ಲ ಇದು. ಆಮೇಲೆ ಮೌನ ಅಂದರೆ ಅದಷ್ಟು ಸುಮ್ಮನೆ ಇರೋದು ಮನಸ್ಸಿನ ತಪಸ್ಸಂತ. ಆಚಾರ್ಯ ಸುಮ್ಮನೆ ಇರ್ಬೇಕಾ? ಆಚಾರ್ಯ ಸುಮ್ಮನೆ ಇರ್ಬೇಕಾ? ಮತ್ತು ನೀವು ಸುಮ್ಮನೆ ಇರಲ್ವಲ್ಲ, ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ. ಮೌನ ಶಬ್ದಕ್ಕೆ ಮನನ ಅಂದರೆ ದೇವರ ಬಗ್ಗೆ ನೀವೇನು ಹೇಳ್ತೀರಿ ಅದೆಲ್ಲ ಮೌನವೇ. ನಿರಂತರ ಹೇಳಬೇಕಂತ. ನೋಡಿ, ನಾ ಹೇಳ್ತೀನಿ ಅಂದರೆ ಹೇಳೋಕ್ಕಾಗಲ್ಲ ರೀ. ನಾನು ಎದ್ದೋದ್ರೆ ಈ ಮೈಕ್ ಏನು ಉಪನ್ಯಾಸ ಮಾಡತ್ರಿ? ಈ ಮೈಕ್ ಹೇಗೋ ಹಾಗೆ ನಾನು, ಈ ಮೈಕಿನ ಹಿಂದೆ ಹೇಗೆ ನಾನು, ನನ್ನ ಹಿಂದೆ ನನ್ನ ಒಳಗೆ ನಾವೇ ಏನು ನಾವು ನೋಡಿದ್ರೆ ಲೂಸ್ ಸ್ಟಾಕ್ಸ್, ದೇವರು ನೋಡಿದ್ರೆ ಒಳ್ಳೆ ಸ್ಟಾಕ್. ಅದು ಭಗವದ್ಗೀತೆಯಾಗಿ ಬರುತ್ತೆ. ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾ ಇದ್ದಾರಪ್ಪ. ಶ್ರದ್ಧೆಯ ಪರಯ ತಪ್ತಂ ತ್ರಪದಸ್ತ್ರಿವಿಧಂ ನರೈ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಶುಚ್ಯತೆ. ಯಾರು ಮನುಷ್ಯ ಈ 3 ವಿಧದ ತಪಸ್ಸು, ಅದು ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧ ಇದೆ. ಫಲದ ಅಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಉತ್ತಮ, ಫಲಾಪೇಕ್ಷೆಯಿಂದ ಮಾಡಿದರೆ ಮಧ್ಯಮ ಅಂತ ಮಾಡಿದರೆ ಅದು ತಾಮಸ. ಹೀಗಾಗಿ ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ತತ್ ಕ್ರಿಯತೆ ತದಿಜ ಸಂಚಲ ಮಧ್ರುವಂ. ನನ್ನನ್ನು ಜನ ಆದರ ಮಾಡಬೇಕು ಅಂತ ಹೇಳಿ
ನನ್ನನ್ನು ಜನ ಆಧಾರ ಮಾಡಬೇಕು ಅಂಥೇಳಿ ತಪಸ್ಸು ಯಜ್ಞ ಇತ್ಯಾದಿಗಳ ಆಚರಣೆ ಮಾಡ್ತಕ್ಕ ಯೋಗ್ಯತೆ ಜನರಿಗೆ ಗೊತ್ತಾಗಲಿ ಅಂತ ತನ್ನ ಏನು ಅಂದ್ಕೊಂಡಿದ್ದೀರಿ ಅದೆಲ್ಲ ನಾನೇ ಮಾಡಿಸಿದ್ದು ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಾನಲ್ಲ, ಇವೆಲ್ಲ ಅಧ್ರುವ, ಇದು ಶಾಶ್ವತವಾದ ಫಲವನ್ನು ತಂದು ಕೊಡುವಂಥ. ಹಾಗೆ ದಾನದಲ್ಲಿ ಸಾತ್ವಿಕರ ರಾಜಸರ ತಾಮಸರ ದಾನ ಮಾಡೋದು ದೊಡ್ಡದಲ್ಲ, ಸಾತ್ವಿಕವಾದ ದಾನ ಮಾಡಬೇಕು. ದಾನ ಸಾತ್ವಿಕ ಆಗಬೇಕಾದ್ರೆ ಅದರ ಲಕ್ಷಣ ಏನು, ಹೇಗಿರಬೇಕು, ತುಂಬ ಚೆನ್ನಾಗಿದೆ, ನೆನ್ಪಿಟ್ಕೊಳ್ಬೋದು. ಏನದು? ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನ ಯಾವುದು? ದಾನಂ ಕೊಡಬೇಕಲ್ಲಪ್ಪ ಅಂತ ಕೊಡೋದು ದಾನ ಅಲ್ಲ. ಕೊಡಬೇಕಲ್ಲಪ್ಪ ಅಂತ ಕೊಡೋದಿದೆಯಲ್ಲ ಅದು ದಾನ ಅಲ್ಲ. ಕೊಡಬೇಕ್ರಿ, ನಾ ಏನು ಕೊಡ್ತೀನಿ? ಶಿವ ಕೊಡದೇ ಇದ್ದದ್ವಾ? ಕೊಟ್ಟದ್ದಕ್ಕೆ, ಭಗವಂತ ಕೊಟ್ಟದ್ದಕ್ಕೆ ಕೊಡ್ತೇನೆ. ದೇವರು ಕೊಟ್ಟಿರೋದೇ ಕೊಡಲಿಕ್ಕಾಗಿ. ನೋಡಿ, ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಕೊಟ್ಟಿರೋದು, ಮನೆ ಯಾರ್ಯಾರು ಇಟ್ಟಿದ್ದಾರೋ ಅವ್ರು ಕೊಡ್ತಾರೋ ಚೆಕ್ ಅವ್ರಿಗೆ ಕೊಡು ಅಂತ. ಹಾಗೆ ಈ ಊರಿನ ಒಳಗೆ ಈ ಭೂಮಿಯಲ್ಲಿ ನಾವೆಲ್ಲ ಕ್ಯಾಶ್ಗೆ ಓನರ್ ಅಲ್ಲ, ಕ್ಯಾಶಿಯರ್ ಅಷ್ಟೇ. ಯಾವ ಕ್ಯಾಶು ನಮ್ದಲ್ಲ. ಈಶಾವಾಸ್ಯಮಿದಂ ಸರ್ವಂ ಇದೆ, ನಾವು ಹೋದ ಮೇಲೂ ಇರುತ್ತೆ. ಮತ್ತು ನಮ್ಮದೇನು ಕೆಲಸ? ಯಾರಿಗೆ ಯಾವಾಗ ಎಷ್ಟು ಕೊಡಬೇಕೋ ಪ್ರಾಮಾಣಿಕವಾಗಿ ಅವ್ರಿಗೆ ಅಷ್ಟು ಕೊಟ್ಟು ಅವತ್ತಿನ ಅಕೌಂಟ್ ಮುಗಿಸ್ಕೊಂಡು ಹೋದರೆ ರಿಲೀಫ್ ಆಗಿಬಿಡ್ತಾನೆ. ಹೆಚ್ಚು ಕಮ್ಮಿ ಬಂದರೂ ಟೆನ್ಷನ್. ಹಾಗೆ ಜೀವನದಲ್ಲಿ ಒಂದು ತಪ್ಪೆಜ್ಜೆ ಇಟ್ಟರು ಟೆನ್ಷನ್. ಈ ಜನ್ಮ ಕಳ್ಕೊಳ್ಬೇಕಾದ್ರೆ ಯಾವುದು ಬ್ಯಾಲೆನ್ಸ್ ಇರಬಾರ್ದು. ಹಾಗಾದ್ರೆ ದಾತವ್ಯ ಮಿತಿ ಯದ್ದಾನಂ, ಇದು ಕೊಡಬೇಕು, ಕೊಡಲಿಕ್ಕಾಗಿ ಕೊಟ್ಟಿದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರಿಯ ಕರುಣದಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ನಿಮ್ಮ ಬದುಕು ಸಾರ್ಥಕ ಆಗಬೇಕಾದ್ರೆ ದೇವರು ಕೊಟ್ಟದ್ದನ್ನು ಕೊಡಬೇಕು. ಮತ್ತು ಯಾರು ಕೊಡಬೇಕು? ಅನುಪಕಾರಿಣೇ ದೀಯತೆ, ನಮಗೆ ಅವರಿಂದ ಯಾವ ಉಪಕಾರವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿಮಗೆ ದಾನ ಕೊಡ್ತೀನಿ, ನೀವು ನಮ್ಮ ಮನೆ ಕಾಯ್ಕೊಂಡಿರಬೇಕು. ನಿಮಗೊಂದು ಮನೆ ಕೊಟ್ಬಿಡ್ತೀನಿ, ನೀವು ನಾವಿಲ್ಲದೆ ಇದ್ದಾಗ ಈ ಮನೆ ನೋಡ್ಕೊಂಡಿರ್ಬೇಕು. ಹಾಗಾದ್ರೆ ನಮಗಿಂತೂ ನೀವು ನಾಯಿಗೆ ಕೊಟ್ಬಿಡೋದು ಒಳ್ಳೇದು, ಅದು ಕಾಯ್ಕೊಂಡಿರುತ್ತೆ. ನಾಯಿಗೊಂದು ಮನೆ ಕೊಟ್ಬಿಟ್ರೆ ಆ ನಾಯಿಗೇನು ಕೆಲಸ ರೀ ಅಲ್ವಾ? ಹಾಗೆಲ್ಲ ಹೇಳಬಾರ್ದು. ಹಿಂದೆ ಏನೇ ಒಂದು ಕೆಲಸವನ್ನು ಮಾಡಿಸ್ಕೊಂಡ್ರೂ ಆ ದಾನ ಸಾತ್ವಿಕ ದಾನ ಆಗೋಲ್ಲ. ದಾನ ಮಾಡುವಾಗ ಅವರಿಂದ ನಮಗೇನು ಉಪಕಾರ ಅನ್ನುವ ಯೋಚನೆ ಮಾಡಬಾರ್ದು. ಈ ಆಚಾರ ಕೊಟ್ಟರೆ ನಮಗೇನು ಉಪಕಾರ, ಮುಗೀತು ಅಂತ ನಾವೇ ತಿಳ್ಕೊಳ್ಬೇಕು. ಕಾಲ ಪಾತ್ರವನ್ನು ನೋಡಿ ದಾನ ಮಾಡಬೇಕಿದು ಸಾತ್ವಿಕ ದಾನ. ಎತ್ತು ಪ್ರತ್ಯುಪಕಾರಾರ್ಥಂ ಬಲ ಮುದ್ದಿಶ್ಯವಾ ಪುನಃ ದೀಯತೆ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಮೃತಂ. ಹೇಳ್ತಾರೆ, ನಮ್ಮಪ್ಪನ ವೈಕುಂಠ ಸಮಾರಾಧನೆ ನೀವು ಬರಬೇಕು, ನಿಮ್ಮಪ್ಪನ ವೈಕುಂಠ ಸಮಾರಾಧನೆ ನನ್ನ ಕರೀದೇ ಇರಬಾರ್ದು. ಅವರಪ್ಪ ಬದುಕೇ ಇರ್ತಾನೆ. ಇದು ನೋಡಿ ಆಚಾರ. ನಮ್ಮಪ್ಪನ ವೈಕುಂಠಕ್ಕೆ ನೀವು ಬಂದು ಛತ್ರಿ ತೊಗೊಂಡೋದಾಗಲ್ಲ, ನಿಮ್ಮಪ್ಪನ ವೈಕುಂಠ ಅನ್ನಬಾರ್ದು. ಉಪಕಾರಕ್ಕಾಗಿ ಇನ್ನೊಬ್ಬರ ಉಪಕಾರವನ್ನು ನೆನಪು ಮಾಡಿಕೊಂಡು ದಾನ ಮಾಡ್ತಕ್ಕಂಥದ್ದು ದಾನ ಅಲ್ಲ. ಈ ದಾನ ಮಾಡಿದ್ರೆ ಈ ಫಲ ಬರುತ್ತೆ ಅಂತ ಯಾರೋ ಏನೋ ಹೇಳಿರ್ತಾರೆ. ಅದನ್ನು ನೆನಪು ಮಾಸದಲ್ಲಿ 33 ದಾನ, ಅದು 33 ದೇವತೆಗಳು ತೃಪ್ತರಾಗ್ತಾರೆ ಅಂತ ಸಿಕ್ಕಿದ್ದೆಲ್ಲ 33 ಕೊಡ್ತಾರೆ ರೀ. ವೀಳ್ಯದೆಲೆ 33, ಅಡಿಕೆ 33, ಕಡೆಗೆ ಕಡಲೆಕಾಯಿ ಬೀಜ ಅದೊಂದು 33, ಒಂದೊಂದು ಸತಿ ಬಾಯಿಗೆ ಹಾಕ್ಕೊಂಡು ಕುಕ್ಕರ್ ಬಡೀಲಿ ಅಂತ ಹೇಳಿ ಮನಸ್ಸು ತೋಚಿದ್ದನ್ನೆಲ್ಲ ಮಾಡಲಿಕ್ಕೆ ಬರಲ್ಲ. ಫಲ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಮತ್ತು ಕಷ್ಟಪಟ್ಟು ದಾನ ಮಾಡ್ತಾರೆ. ಕಷ್ಟಪಟ್ಟು ಅಂದರೆ ಕೊಡ್ಬೇಕಲ್ಲಪ್ಪ, ಮಾಡಬೇಕಲ್ಲಪ್ಪ. ಕೆಲವರಿಗೆ ಒಂದು ವಾರಕ್ಕೆ ಮುಂಚೆ ಇದೆ ಆಚಾರ್ಯ, ಮುಂದೆ ನೆಕ್ಸ್ಟ್ ವೀಕೆ ನಮ್ಮ ಅಪ್ಪನ ತಿಥಿ, ಈಗಿಂದಲೇ ತಲೆನೋವು. ಏನು ದೊಡ್ಡದ್ರಿ, ನಿಮ್ಮ ಭಾರ ಎಷ್ಟು ಹೊತ್ಕೊಂಡಿದ್ದಾರೆ. ಅವರು ವರ್ಷದಲ್ಲಿ ಒಂದು ದಿನ ಬಂದರೆ ಅವರ ಹೆಸರಲ್ಲಿ ಇಬ್ಬರಿಗೆ ಅನ್ನ ಹಾಕೋಕ್ಕಿಷ್ಟು ಭಾರವ. ಇದು ರಾಜಸ. ಅದೇ ಶಕಾಲೆ ಯದ್ದಾನಂ ಅಪಾತ್ರೇಭ್ಯ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸ ಉದಾಹೃತಂ. ಕೆಲವರು ದಾನ ಮಾಡಿ ಕೈ ಹಚ್ಚಿಕೊಳ್ತಾರೆ. ಯಾರೋ ಬಂದು ಒಂದು 5,000 ರೂಪಾಯಿ ಕೊಡ್ತೀರಾ ಮಾಡಿ ಎಲ್ಲ ಮುಗಿದೋಯ್ತು, ಈಗ ನಾನೇ ಒದ್ದಾಡ್ತಾ ಇದ್ದೀನಿ ಅಂತ ಕೈ ಹಿಸ್ಕೊಳ್ಳೋದು. ಕೊಡೋದು ಕೊಟ್ಟ ಆಮೇಲೆ ಅಯ್ಯೋ ಆಚಾರಕ್ಕೆ ಕೊಟ್ಬಿಟ್ಟೆ ಅಂಥೇಳಿ, ಆಚಾರ್ಯ ಮೊನ್ನೆ 100 ರೂಪಾಯಿ ಕೊಟ್ಟನಲ್ಲ 50 ರೂಪಾಯಿ ಕೊಡ್ತೀರಿ ಅಂತ ಯಾರು ಕೇಳ್ತಾರೆ ರೀ? ಹಂಗೆ ಇದು ತಾಮಸ ಅಂತ ಕರೆಸ್ಕೊಳ್ಳುತ್ತೆ. ಆ ದೇಶದಲ್ಲಿ ಅಕಾಲದಲ್ಲಿ ಪಾತ್ರರಲ್ಲದವರಿಗೆ ಅಪಾತ್ರರಾದವರಿಗೆ ಮದುವೆನೇ ಆಗಿರಲ್ಲ, ಒಳ್ಳೆ ಚಳಿ ಒದ್ದಾಡ್ತಿರ್ತಾನೆ, ಅವನು ಬಂದರೆ ಅವನಿಗೆ ಉದುಕುಂಬ ದಾನ ಮಾಡಿ ತಣ್ಣೀರು ಅವನ ಕಾಲಿಗೆ ಹಾಕಿ ಮೊದಲೇ ಚಳಿ. ಹಾಗೆಲ್ಲ ಮಾಡಬಾರ್ದು. ಕಾಲ ಅದು ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಇದನ್ನು ತಾಮಸ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಕೃಷ್ಣ ಪರಮಾತ್ಮ ಭಗವಂತನಿಗೆ ಯಾವುದೇ ಕರ್ಮ ಮಾಡಬೇಕಾದ್ರೂ ಓಂಕಾರದಿಂದ ಹೇಳಬೇಕು. ತತ್ ಸತ್ ಅಂತ ಹೇಳಬೇಕು ಹೇಳುತ್ತೆ. ಸತ್ ಅನ್ನುವ ಶಬ್ದ ಭಗವಂತನ ಹೇಳುತ್ತೆ, ಓಂಕಾರ ಭಗವಂತನ ಹೇಳುತ್ತೆ. ಓಂ ತತ್ ಸತ್. ತತ್ ಅಂದರೆ ಗಾಯತ್ರಿ ಮಂತ್ರದ ಮೊದಲಕ್ಷರ ಕಡೆ ಅಕ್ಷರ.
ಮೊದಲಕ್ಷರ ತ, ಕಡೆ ಅಕ್ಷರ ಪ್ರಚೋದಯಾತ್, 24 ಅಕ್ಷರದ ಸಣ್ಣ ರೂಪ ತತ್, 24 ಮತ್ತು ಸಣ್ಣ ರೂಪ ವ್ಯಾಹೃತಿ ಓಂ. ಸತ್ ಅಂದರೆ ಭಗವಂತ ಸದ್ಭಾವ.